ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಸ್ಟ್ ಪಾರ್ಟ್ ಆಫ್ ಅವರ್ ಅಂಡಮಾನ್ ಟ್ರಿಪ್. ನಾವು ಹೋಟೆಲ್ ಡಾರ್ವಿನ್ ಸಿಟಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಸಿಟಿ ಟೂರ್ಗೆ ಅಂತ ಹೊರಟ್ವಿ. ಅಲ್ಲಿ ಕೊಕೊನಟ್ ವಾಟರ್ ಸ್ವಲ್ಪ ಕುಡ್ಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ನಮಗೆ ಪಾರ್ಕ್ ಸಿಕ್ತು. ಸೊ ಆ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಾಗೆ ಕೂತ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಆಮೇಲಿಂದ ನಾವು ಕೂತ್ಕೊಂಡಿರೋ ಪ್ಲೇಸ್ ಬ್ಯಾಕ್ ಸೈಡ್ ನೋಡಿದ್ರೆ ಒಂದು ಬೀಚ್ ಅಟ್ಯಾಚ್ ಆಗಿತ್ತು. ಸೊ ಆ ಬೀಚ್ ಯಾವುದಪ್ಪ ಅಂತಂದರೆ ರಾಸ್ ಐಲ್ಯಾಂಡ್ ಬೀಚ್ ಆಗಿತ್ತದು. ಅಲ್ಲಿ ನಿಮಗೆ ನಾನು ಮಾರ್ಕ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗ್ತಿರೋದೆ ಅನಿಸುತ್ತೆ. ಐಲ್ಯಾಂಡ್ ಅದೇ ರಾಸ್ ಐಲ್ಯಾಂಡ್. ಸೊ ಬೀಚ್ ಅಂತೂ ತುಂಬ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇತ್ತು ಇಲ್ಲೂ. ಆಮೇಲೆ ನೆಕ್ಸ್ಟ್ 3 o'clockಗೆ ನಮಗೆ ಪ್ಲೇನ್ ಇತ್ತು. ಸೊ ಏರ್ಪೋರ್ಟ್ಗೆ ಹೊರಟಿ ನಮ್ಮ ಪ್ಲೇನ್ ಕ್ಯಾಚ್ ಮಾಡಿದ್ವಿ. ನಾವು ಟೇಕ್ ಆಫ್ ಆಯಿತು. ಆ ಟೇಕ್ ಆಫ್ ವ್ಯೂನ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಕ್ಯಾಪ್ಚರ್ ಅಂತ ವ್ಯೂ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಮೇಲೆ ಹೋಗೋವಾಗ ಸಖತ್ತಾಗಿ ಕಾಣಿಸುತ್ತೆ. ಅಲ್ಲಿರೋ ಗಿಡ ಮರಗಳು ಆ್ಯಂಡ್ ಅಲ್ಲಿ ಕೆರೆಗಳು ಕನೆಕ್ಟ್ ಆಗಿರೋದು ನದಿ ಥರ ತುಂಬ ಚೆನ್ನಾಗಿ ಬಂದಿತ್ತು ವ್ಯೂ. ಸೊ ಅದಕ್ಕೆ ನೀವು ಎಲ್ಲ ನೋಡಲಿ ಅಂತ ಅಂದ್ಬಿಟ್ಟು ನಾನು ಈ ಲಾಸ್ಟ್ ವೀಡಿಯೋನಲ್ಲಿ ಇದನ್ನು ಕ್ಯಾಪ್ಚರ್ ಮಾಡಿರೋದು ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋನ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಇದೇ ಥರ ಟ್ರಾವೆಲ್ ವೀಡಿಯೋಸ್ಗೆ ನನ್ನ ಪೇಜ್ನ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಯೂಟ್ಯೂಬ್ ಚಾನಲಲ್ಲೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾವು ಪ್ಲೇನ್ಗೆ ಹೊರಟೋಕ್ಕೆ ಮುಂಚೆನೇ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ವಿ ಲಂಚ್ ಮಾಡೋಕ್ಕೆ. ಲಂಚ್ ಎಲ್ಲ ಮಾಡಿಕೊಂಡು ವ್ಯೂನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ ನಾನಂತೂ. ಆಮೇಲಿಂದ ಲಗೇಜ್ ಡ್ರಾಪ್ ಆಗಿತ್ತು ನಮ್ದು ಆಲ್ರೆಡಿ. ಸೊ ಲಗೇಜ್ ಎಲ್ಲ ಪಿಕಪ್ ಮಾಡಿಕೊಂಡು ನಾವು ಕ್ಯಾಬ್ ಸೆಕ್ಷನ್ಗೆ ಬಂದ್ವಿ. ಕ್ಯಾಬಿಂದ ನಮ್ಮ ಮನೆಗೆ ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು ನಮ್ಮ ಈ ಬ್ಯೂಟಿಫುಲ್ ಜರ್ನಿನ ನಾವು ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ ಗೈಸ್. ತುಂಬ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ನೀವೆಲ್ಲರೂ ಒಂದು ಸರಿ ಲೈಫಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ಕೇಳ್ತೀನಿ. ನನ್ನ ಈ ಬ್ಯೂಟಿಫುಲ್ ಜರ್ನಿಗೆ ಸಪೋರ್ಟ್ ಮಾಡಿರೋ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಗೈಸ್. ಇದೇ ಥರ ಟ್ರಾವೆಲ್ ವಿಡಿಯೋಸ್ಗೆ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.